ನಿಮ್ಮ ಮಕ್ಕಳು ಆರೋಗ್ಯವಂತರಾಗಿ ಬೆಳಿಬೇಕಾ? ಅವರ ಮೆದುಳು ಚುರುಕಾಗಬೇಕಾ? ಅವರು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಂತರಾಗಿರೋದಕ್ಕೆ ಅವರು ಏನೆಲ್ಲ ತಿನ್ನಬೇಕು, ಎಷ್ಟೊತ್ತು ನಿದ್ದೆ ಮಾಡಬೇಕು, ಎಷ್ಟೊತ್ತು ಆಟ ಆಡಬೇಕು ಅನ್ನೋದನ್ನು ನೋಡೋಣ. ಮಕ್ಕಳ ದೈಹಿಕ ಮಾನಸಿಕ ಆರೋಗ್ಯ ತುಂಬಾ ಮುಖ್ಯ. ಅದಕ್ಕೆ ಉತ್ತಮವಾದ ಲೈಫ್ ಸ್ಟೈಲ್ ತುಂಬ ಮುಖ್ಯ ಆಗುತ್ತೆ. ಮೊದಲನೇದಾಗಿ ಅವರು ಏನನ್ನು ತಿಂತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗೋದಕ್ಕೆ ಒಳ್ಳೆಯ ಆಹಾರ ತುಂಬ ಮುಖ್ಯ. ಹೊರಗಡೆ ಜಂಕ್ ಫುಡ್ಡನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಉತ್ತಮವಾದ ಆಹಾರ ಕ್ರಮವನ್ನು ಪಾಲಿಸಿದ್ರೆ ಖಂಡಿತವಾಗ್ಲೂ ಮಕ್ಕಳ ಆರೋಗ್ಯ ವೃದ್ಧಿಯಾಗುತ್ತೆ, ಅವರ ಮೆದುಳು ಕೂಡ ಚುರುಕಾಗುತ್ತೆ. ಅದಕ್ಕೆ ನಾವು ಡ್ರೈ ನಟ್ಸ್, ಡ್ರೈ ಫ್ರೂಟ್ಸನ್ನು ಕೊಡಬೇಕು. ವಾಲ್ನಟ್, ಬಾದಾಮಿ, ಖರ್ಜೂರ, ಬಾದಾಮಿ, ಗೋಡಂಬಿ, ಪಿಸ್ತಾ, ಪಂಪ್ಕಿನ್ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್, ಈ ರೀತಿಯ ಡ್ರೈ ನಟ್ಸ್ ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ಮಕ್ಕಳಿಗೆ ಕೊಡೋದ್ರಿಂದ, ಅದರಲ್ಲೂ ರಾತ್ರಿ ನೆನೆಸಿ ಬೆಳಗ್ಗೆ ಅವರಿಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದಕ್ಕೆ ಕೊಡೋದ್ರಿಂದ ಅವರ ಮೆದುಳು ಚುರುಕಾಗುತ್ತೆ, ಅವರ ದೇಹಕ್ಕೆ ಉತ್ತಮವಾದ ಪೋಷಕಾಂಶಗಳು ಸಿಗುತ್ತೆ. ಐರನ್, ಕ್ಯಾಲ್ಶಿಯಂ, ಪ್ರೋಟೀನ್ನಂತಹ ಕೊರತೆ ಉಂಟಾಗದಂತೆ ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು. ಅದರಿಂದ ಅವರಲ್ಲಿ ಎನರ್ಜಿ ಕೂಡ ತುಂಬ ಜಾಸ್ತಿ ಆಗುತ್ತೆ. ಮಕ್ಕಳಿಗೆ ಜಾಸ್ತಿ ಎನರ್ಜಿ ಬೇಕಾಗುತ್ತೆ. ಅದಕ್ಕೆ ಒಣ ಹಣ್ಣುಗಳು ಮತ್ತು ಒಣ ನಟ್ಸ್ಗಳು, ಡ್ರೈ ನಟ್ಸ್ಗಳು ಮಕ್ಕಳಿಗೆ ಅವಶ್ಯಕವಾಗಿ ಬೇಕೇ ಬೇಕು ಸ್ನೇಹಿತರೆ. ಮಕ್ಕಳ ಬ್ರೈನ್ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಡ್ರೈ ನಟ್ಸ್ಗಳು ಮತ್ತು ಡ್ರೈ ಫ್ರೂಟ್ಸ್ಗಳು ತುಂಬಾ ಸಹಕಾರಿ. ಯಾಕೆಂದರೆ ಅದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಮತ್ತು ವಿಟಮಿನ್ ಇ ಇರೋದ್ರಿಂದ ಮಕ್ಕಳ ಬ್ರೈನ್ ಚುರುಕಾಗೋದಕ್ಕೆ ಈ ಒಣ ಹಣ್ಣುಗಳು ತುಂಬಾ ಸಹಾಯ ಮಾಡುತ್ತೆ. ನಂತರ ಹಾಲಲ್ಲಿ ಉತ್ತಮವಾದ ಕ್ಯಾಲ್ಶಿಯಂ ಸಿಗುತ್ತೆ, ಜೊತೆಗೆ B12 ಕೂಡ ಸಿಗುತ್ತೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ B12 ನಮಗೆ ಸಿಗೋದ್ರಿಂದ ಮಕ್ಕಳಲ್ಲಿ B12 ಕೊರತೆ ಉಂಟಾದರೆ ನರಗಳಲ್ಲಿ ಸಮಸ್ಯೆ ಉಂಟಾಗುತ್ತೆ, ಅವ್ರಿಗೆ ಎನರ್ಜಿ ಕಡಿಮೆ ಆಗುತ್ತೆ, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಮತ್ತು ಫಿಶ್ಶು ಮತ್ತು ಮೊಟ್ಟೆ ಈ ರೀತಿಯ ಆಹಾರಗಳನ್ನು ಕೊಡೋದ್ರಿಂದ ಅವರಲ್ಲಿ B12 ಜಾಸ್ತಿ ಆಗುತ್ತೆ. ಹೊರಗಡೆ ಫುಡ್ಡನ್ನು ಅವಾಯ್ಡ್ ಮಾಡಿ ಕಂಪ್ಲೀಟಾಗಿ ಮನೆಯಲ್ಲಿ ಸಿಗುವಂಥ ಹಣ್ಣುಗಳು, ತರಕಾರಿಗಳನ್ನು ಕೊಡೋದ್ರಿಂದ ಅವರಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ. ಹೊಟ್ಟೆಯ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ಅವರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ. ರಾಗಿ ಇರ್ಬೋದು, ಓಟ್ಸ್ ಇರ್ಬೋದು, ಮೊಳಕೆ ಬರಿಸಿದ ಕಾಳುಗಳಿರ್ಬೋದು, ಕ್ಯಾರೆಟ್, ಬೀಟ್ರೋಟ್, ಹಸಿರು ಸೊಪ್ಪುಗಳು, ಇದನ್ನೆಲ್ಲ ಸೇವನೆ ಮಾಡೋದ್ರಿಂದ ಅವರ ಆರೋಗ್ಯ ವೃದ್ಧಿಯಾಗುತ್ತೆ. ಅವರಿಗೆ ಓದೋದ್ರಲ್ಲಿ, ಬೇರೆ ರೀತಿಯ ಚಟುವಟಿಕೆಗಳಲ್ಲಿ ಅವ್ರಿಗೆ ಎನರ್ಜಿ ಬರುತ್ತೆ. ಮಾನಸಿಕವಾಗಿ ಕೂಡ ಅದಕ್ಕೆಲ್ಲ ಅವರು ಸಿದ್ಧರಾಗಿರ್ತಾರೆ ಸ್ನೇಹಿತರೆ. ಯಾವಾಗ ನಾವು ಮಕ್ಕಳಿಗೆ ಹೊರಗಡೆ ಫುಡ್ಡನ್ನು ಕೊಡ್ತೀವಿ, ಅವ್ರ ಹೆಲ್ತ್ ಹಾಳಾಗುತ್ತೆ, ಎನರ್ಜಿ ಇರೋದಿಲ್ಲ. ಆಗ ಯಾವುದೇ ವಿಷಯವನ್ನು ಕಲಿಯೋದಕ್ಕೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಜೊತೆಗೆ ಮಕ್ಕಳು ತುಂಬ ಚೆನ್ನಾಗಿ ನೀರು ಕುಡಿಯೋದೇ ಇಲ್ಲ, ಅದು ಕೂಡ ಒಂದು ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಮಕ್ಕಳು ಜಾಸ್ತಿ ನೀರು ಕುಡಿಬೇಕಂದ್ರೆ ಅಟ್ಲೀಸ್ಟ್ ಅರ್ಧ ಗಂಟೆಗೆ ಒಂದ್ಸಲ ಸ್ವಲ್ಪ ಸ್ವಲ್ಪ ನೀರನ್ನು ಕುಡಿತಾ ಇರಬೇಕು ಅಂತ ಹೇಳಿ ಅಭ್ಯಾಸ ಮಾಡಿಸಿದ್ರೆ ಕರೆಕ್ಟಾಗಿ ಅವ್ರು ನೀರು ಕುಡಿಯೋದನ್ನು ಕಲ್ತ್ಕೊಳ್ತಾರೆ. ಇಲ್ಲಾಂದರೆ ಎಷ್ಟೋ ಮಕ್ಕಳು ನೀರನ್ನು ಸರಿಯಾಗಿ ಕುಡಿಯೋದೇ ಇಲ್ಲ. ಅದರಿಂದ ಇಂಡೈಜೆಷನ್, ಮಲಬದ್ಧತೆ, ಎನರ್ಜಿ ಇಲ್ಲದೆ ಇರುವಂಥದ್ದು, ಸುಸ್ತಾಗುವಂಥದ್ದು, ನೀರನ್ನು ಸರಿಯಾಗಿ ಕುಡ್ದಿಲ್ಲ ಅಂದರೆ ಈ ರೀತಿ ಸುಸ್ತು ಎಲ್ಲ ಸಮಸ್ಯೆ ಉಂಟಾಗತ್ತೆ. ಅದಕ್ಕೆ ನೀರನ್ನು ಸರಿಯಾಗಿ ಕುಡಿಯೋದನ್ನು ಅಭ್ಯಾಸ ಮಾಡಿಸ್ಬೇಕು. ಮಕ್ಕಳು ಹೊರಗಡೆ ಮತ್ತು ಮನೆ ಒಳಗಡೆ ಆಟ ಆಡೋದು, ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ ಆಡೋದು ಅವರ ಮೆಮೊರಿ ಪವರ್ ಇನ್ಕ್ರೀಸ್ ಆಗೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಅವರ ಮಾನಸಿಕ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ದೈಹಿಕ ಬೆಳವಣಿಗೆಗೂ ಕೂಡ ಸಹಾಯ ಮಾಡುತ್ತೆ. ಅದರಿಂದ ಮಕ್ಕಳನ್ನ ಹೊರಗಡೆ ಆಡೋದಕ್ಕೆ ಬಿಡಬೇಕು, ಮನೆ ಒಳಗಡೆ ಇಂಡೋರ್ ಗೇಮ್ಸ್ಗಳನ್ನು ಆಡಿಸ್ಬೇಕು. ಈ ರೀತಿ ಆಟಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ಅವರ ಒಂದು ಮೆಮೊರಿ ಪವರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಬಿಸಿಲಲ್ಲಿ ಆಡೋದ್ರಿಂದ ಅವರ ಒಂದು ದೇಹದಲ್ಲಿ ವಿಟಮಿನ್ ಡಿ ಹೆಚ್ಚಾಗುತ್ತೆ. ಈಗಂತೂ ತುಂಬ ಜನಕ್ಕೆ ವಿಟಮಿನ್ ಡಿ ಕೊರತೆ ಕಾಡ್ತಾ ಇರುತ್ತೆ. ಅದನ್ನು ನೀಗಿಸೋದಕ್ಕೆ ಮಕ್ಕಳನ್ನು ಹೊರಗಡೆ ಆಟ ಆಡೋದಕ್ಕೆ ಬಿಡಬೇಕು. ನಂತರ ನಿದ್ದೆ, ಎಷ್ಟು ನಿದ್ದೆ ಮಾಡ್ತಾರೆ ಅನ್ನೋದು ತುಂಬಾ ಮುಖ್ಯ ಅವರ ಒಂದು ಮೆದುಳಿನ ಮತ್ತು ದೇಹದ ಬೆಳವಣಿಗೆಗೆ. ಮಕ್ಕಳು 9ರಿಂದ 11 ಗಂಟೆಗಳವರೆಗೂ ನಿದ್ರೆ ಮಾಡಬೇಕು ಅಂತ ಹೇಳ್ತಾರೆ. ಫೋನ್ ನೋಡೋದು, ಟಿ ವಿ ನೋಡೋದು, ಆನ್ಲೈನ್ ಗೇಮ್ಸ್ಗಳನ್ನು ಆಡೋದು, ಇದನ್ನೆಲ್ಲ ಅವಾಯ್ಡ್ ಮಾಡಿಸಿ ಅವ್ರನ್ನ ಹೊರಗಡೆ ಆಡೋದಕ್ಕೆ ಬಿಡಬೇಕು. ಕಣ್ತುಂಬ ನಿದ್ರೆ ಮಾಡಿಸ್ಬೇಕು, ಉತ್ತಮವಾದ ಆಹಾರಗಳನ್ನು ಕೊಡಬೇಕು. ಇದನ್ನೆಲ್ಲ ನಿಭಾಯಿಸಿದ್ರೆ ಅವರು ಸಂಪೂರ್ಣವಾಗಿ ಆರೋಗ್ಯವಂತ ಮಕ್ಕಳಾಗಿ ಬೆಳೀತಾರೆ. ಈ ರೀತಿ ಸಣ್ಣ ಸಣ್ಣ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ, ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಮಕ್ಕಳು ಆರೋಗ್ಯವಂತ ಮಕ್ಕಳಾಗಿ ಬೆಳೀತಾರೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.